ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತನುವು ನಿನ್ನದು ಮನವು ನಿನ್ನದು ಭಾಗ 40. ಅವಳ ಪಕ್ಕದಲ್ಲಿ ಕುಳಿತು ಅವಳ ಸುತ್ತ ಕೈ ಹಾಕಿ ಕೇಳಿದ ಇಶಾನ್. ಯಾಕೆ ನನ್ನ ಚಿನ್ನು ಮರಿ ಹೀಗೆ ಯೋಚಿಸ್ತಾ ಕುಳಿತುಬಿಟ್ಟಿದೆ? ಕೈಗಳಿಂದ ಮುಖ ಮುಚ್ಚಿಕೊಂಡು ಬಿಕ್ಕಿದಾಗ ಇಶು ಹೇಳಿದ, ಯಾಕೆ, ಏನಾಯಿತು ಚಿನ್ನ? ನೀನು ಸಂತೋಷವಾಗಿರಬೇಕು. ಅವಳ ಬಳಿ ಸರಿದು ಅವಳ ಮುಖದಿಂದ ಕೈ ಕಿತ್ತು ಕಣ್ಣೀರಿನಿಂದ ತೊಯ್ದ ಮುಖವನ್ನು ತನ್ನ ತುಟಿಗಳಿಂದಲೇ ಒರೆಸಿದ ಇಶಾನ್. ಮತ್ತೆ ಕಣ್ಣೀರು ಕಂಡಾಗ ಅವಳನ್ನು ಗಾಢವಾಗಿ ಅಪ್ಪಿ ಮುತ್ತಿಟ್ಟ. ಅನ್ಯಮನಸ್ಕತೆಯಿಂದ ಯೋಚಿಸುತ್ತಿದ್ದ ಪತ್ನಿಯನ್ನು ಕಂಡು ಇಶಾನ್ ತಾನೇ ತನ್ನ ತಟ್ಟೆಯಿಂದ ಪೂರಿ ಚೂರೊಂದನ್ನು ಮುರಿದು ಸಾಗುವಿನಲ್ಲಿ ಅದ್ದಿ ಅವಳ ಬಾಯಿಗಿಟ್ಟ. ಅವಳಿಗರಿವಿಲ್ಲದೆ ಬಾಯಿ ತೆರೆದಿದ್ದಳು ದಿಯಾ. ಇಶಾನ್ ಅವಳ ಬಾಯಿಗಿಟ್ಟು ತಿನ್ನಲಾರಂಭಿಸಿದ್ದ. ಸಮಯ ವ್ಯರ್ಥ ಮಾಡುವಂತಿರಲಿಲ್ಲ. ಬೇಗನೆ ತಿಂಡಿ ತಿಂದು ಹೊರಡಲೇಬೇಕಾಗಿತ್ತು. ಆದರೆ ದಿಯಾ ತನ್ನ ಯೋಚನಾ ಲೋಕದಿಂದ ಇನ್ನೂ ಹೊರಬಂದಿರಲಿಲ್ಲ. ಇಶಾನ್ ಅವಳಿಗೆ ತಿಂಡಿ ತಿನ್ನಿಸುತ್ತಿದ್ದುದರಿಂದ ಅವಳು ತಿನ್ನುತ್ತಿದ್ದಳಷ್ಟೇ. ಇಶಾನ್ ಅವಳ ಜೊತೆ ತಾನು ತಿಂಡಿ ತಿನ್ನತೊಡಗಿದ್ದ. ಅಷ್ಟರಲ್ಲಿ ಮಾಳವಿಕಾ ಅವರು ಅಲ್ಲಿಗೆ ಬಂದಿದ್ದರು. ಸೊಸೆಯ ಮ್ಲಾನವದನ ಕಣ್ಣಂಚಿನಲ್ಲಿದ್ದ ಕಂಬನಿ ಕಂಡು ಅವರು ಅಧೀರರಾದರು. ಬಹುಶಃ ಯಾವುದೋ ಕಾರಣಕ್ಕೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿದೆ. ಅದೇ ಕಾರಣಕ್ಕೆ ಸೊಸೆಯ ಮುಖ ಬಾಡಿದೆ. ಮಗ ಅವಳನ್ನು ಅನುನಯಿಸುತ್ತಾ ತಿಂಡಿ ತಿನ್ನಿಸುತ್ತಿದ್ದಾನೆ. ಅದೇ ಕಾರಣಕ್ಕೆ ಅವರಿಬ್ಬರು ಔಟಿಂಗ್ ಹೋಗುವ ಪ್ರೋಗ್ರಾಂ ಇಟ್ಟುಕೊಂಡಿದ್ದಾರೆ. ಇದೀಗ ತಾನೇ ಅವರ ಪತಿಯು, ನಾನಿವತ್ತು ಬೇಗ ಆಫೀಸ್ಗೆ ಹೋಗಬೇಕು, ಇಶು ಇವತ್ತೊಂದಿನ ಆಫೀಸ್ಗೆ ಬರೋಕ್ಕಾಗಲ್ಲ ಡ್ಯಾಡ್ ಅಂತ ಹೇಳ್ದ ಎಂದು ಪತ್ನಿಯ ಬಳಿ ಹೇಳಿದ್ದರು. ಅಂದರೆ ಮುನಿಸಿದ ಬಳಿಕ ಇಬ್ಬರು ಎಂಜಾಯ್ ಮಾಡಲೆಂದು ಎಲ್ಲಿಗೋ ಹೊರಟಿದ್ದಾರೆ ಎಂದುಕೊಂಡ ಮಾಳವಿಕಾ ಅವರು ಸೊಸೆಯನ್ನು ವಿಚಾರಿಸಿದರು. ಏನಾಯ್ತು ಮಗಳೇ, ನೀನ್ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀಯಾ? ನಿನ್ನೆ ರಾತ್ರಿ ಮನೆಗೆ ಬರುವಾಗಲೇ ನಮ್ಮ ಇಶು ದೂರ್ವಾಸ ಮುನಿಯ ಅಪರಾವತಾರದಂತೆ ಇದ್ದ. ಅವನು ಮನಸ್ಸು ಕೆಟ್ಟು ನಿನ್ನ ಜೊತೆ ಒರಟಾಗಿ ವರ್ತಿಸಿದ್ನಾ? ಅದಕ್ಕಾಗಿ ನೀನು ಬೇಜಾರು ಮಾಡ್ಕೊಂಡಿದ್ದೀಯಾ? ಅವನು ನಿನ್ನ ಜೊತೆ ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ವರ್ತಿಸಿದ್ರೆ ನನ್ನ ಹತ್ರ ಹೇಳು. ಬದಲಾಗಿ ಊಟ ತಿಂಡಿ ಮಾಡದೆ ಬೇಜಾರು ಮಾಡಿಕೊಂಡು ನಿನ್ನ ದೇಹವನ್ನು ದಂಡಿಸಬೇಡಮ್ಮ. ನೀನು ಹಾಗೆಲ್ಲ ಮಾಡಿದರೆ ನನಗೂ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಸೊಸೆಯನ್ನು ಸಾಂತ್ವನಿಸುತ್ತಾ ನೊಂದ ಧ್ವನಿಯಲ್ಲಿ ಮಾಳವಿಕಾ ಅವರು ಹೇಳಿದಾಗ ದಿಯಾ ವಾಸ್ತವ ಪ್ರಪಂಚಕ್ಕೆ ಬಂದು ಅತ್ತೆಯತ್ತ ತಿರುಗಿ ನೋಡಿದಳು. ಅವಳು ಏನೊಂದು ಉತ್ತರಿಸಲಿಲ್ಲ. ಈಗ ಇಶಾನ್, ಏನಮ್ಮ ನೀನು ಆಪತ್ತಿಗೆ ಅಂಗಾರಕನೇ ಗುರಿ ಅಂತ ಹೇಳೋದು ಇದಕ್ಕೆ ಅನ್ಸುತ್ತೆ. ನಿನ್ನ ಸೊಸೆ ಬೇಜಾರು ಮಾಡಿಕೊಂಡ್ರೆ ಅದಕ್ಕೆ ನಾನೇ ಕಾರಣ ಅಂತ ಮಾತಾಡ್ತೀಯಲ್ಲ? ನಿಜ ಹೇಳ್ತೀನಿ ಅಮ್ಮ, ನನಗೂ ಅವಳು ಬೇಜಾರು ಮಾಡ್ಕೊಂಡಿರೋದಕ್ಕೂ ಯಾವ ಸಂಬಂಧನೂ ಇಲ್ಲ. ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಕಾದರೆ ನಿನ್ನ ಮುದ್ದಿನ ಸೊಸೆಯನ್ನು ಕೇಳಿ ತಿಳ್ಕೊ. ದಿಯಾ ಈಗ ಅತ್ತೆಯ ಪ್ರೀತಿಗೆ ಆಭಾರಿಯಾಗಿದ್ದಳು. ತಾನು ನೊಂದುಕೊಂಡರೆ ಪಾಪ ಅವರು ಅದೆಷ್ಟು ನೊಂದುಕೊಳ್ಳುತ್ತಾರೆ. ಸಾರಿ ಅಮ್ಮ, ನನ್ನಿಂದಾಗಿ ನೀವು ಬೇಜಾರು ಮಾಡ್ಕೊಂಡಿರೋದಕ್ಕೆ. ನಾನು ಬೇಜಾರು ಮಾಡ್ಕೊಂಡಿರೋದಕ್ಕೆ ಕಾರಣನೇ ಬೇರೆ. ಅದಕ್ಕೆ ನಿಮ್ಮ ಮಗ ಕಾರಣ ಅಲ್ಲಮ್ಮ. ದಿಯಾ ಅತ್ತೆಗೆ ಸ್ಪಷ್ಟವಾಗಿ ಹೇಳಿದಾಗ ಇಶಾನ್, ಅಮ್ಮ ನೀನು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡ. ಅದಕ್ಕೆ ಕಾರಣ ಅವಳ ಸಿಸ್ಟರ್ ದಿಶಾ. ದಿಶಾ ಮಾತು ತಗೊಂಡ್ಲು ಅಂತ ಅವಳ ವಿಚಾರ ಮುಚ್ಚಿಟ್ಟಿದ್ದಕ್ಕೆ ಈಗ ಅವಳಮ್ಮ ಪ್ರಶ್ನೆ ಮಾಡಿದ್ದಕ್ಕೆ ಅಳ್ತಾ ಕೂತಿದ್ದಾಳೆ. ನಾವಿನ್ನು ಹೊರಡ್ತೀವಿ ಅಮ್ಮ. ಬಂದ ಮೇಲೆ ನಿಂಗೆ ಎಲ್ಲ ವಿಷಯವನ್ನು ವಿವರಿಸಿ ಹೇಳ್ತೀನಿ ಎಂದು ಹೇಳಿ ಇಶಾನ್ ಕೈ ತೊಳೆಯಲು ಎದ್ದು ಹೋದ. ಅವನ ಹಿಂದೆ ವಾಶ್ ಬೇಸಿನ್ನತ್ತ ಹೊರಟಳು ದಿಯಾ. ಇಬ್ಬರು ಕಾರ್ನಲ್ಲಿ ಕುಳಿತಾಗ ಇಶಾನ್ ಅವಳತ್ತ ಬಾಗಿ ಕೇಳಿದ, ಮೇಮ್ ಸಾಹಬ್, ಈಗ ತಾವು ಹೇಳಬೇಕು ಎಲ್ಲಿಗೆ ಹೋಗಬೇಕು ಅಂತ. ಸದ್ಯಕ್ಕೆ ನಾನು ನಿಮ್ಮ ಡ್ರೈವರ್ ಕೆಲಸ ಮಾಡ್ತೀನಿ. ಬೇಸರದಲ್ಲಿರುವ ಅವಳನ್ನು ಡೈವರ್ಟ್ ಮಾಡಲೆಂದು ಅವನು ಅವಳನ್ನು ಕೀಟಲೆ ಮಾಡಿದ. ದಿಯಾ ದಿಶಾಳ ಫ್ರೆಂಡ್ ಒಬ್ಬಳಿಗೆ ಕಾಲ್ ಮಾಡಿ ಅವರು ಸೋನು ಎಂದು ಯಾರನ್ನು ಕರೆಯುತ್ತಾರೆ ಎಂದು ತಿಳಿದುಕೊಂಡಿದ್ದಳು. ಮಾತ್ರವಲ್ಲ, ಸೋನುವಿನ ನಂಬರ್ ಕೂಡ ತೆಗೆದುಕೊಂಡಿದ್ದಳು. ದಿಶಾ ಅಲ್ಲಿರುವ ಸಮಾಚಾರವೂ ತಿಳಿಯಿತು. ಇಶು, ದಿಶಾ ಸೋನು ಮನೆಯಲ್ಲಿದ್ದಾಳಂತೆ. ಅವಳ ಅಡ್ರೆಸ್ ಕಳಿಸಿದ್ದಾಳೆ. ದಿಶಾ ಹತ್ರ ಮಾತಾಡಬೇಕು, ಫೋನ್ ಕೊಡು ಅಂತ ಹೇಳಿದಾಗ ಅವಳು ರೆಸ್ಟ್ ತಗೋತಾ ಇದ್ದಾಳೆ ಅಂತ ಹೇಳಿದ್ಲು. ಅಂದರೆ ನಾನೇನು ಆಗಬಾರ್ದು ಅಂದ್ಕೊಂಡು ಇದ್ದೇನೋ ಅದೇ ಆಗಿದೆ ಅನಿಸುತ್ತೆ ಎಂದು ಹೇಳಿದಾಗ ಅವಳ ಕಣ್ಣುಗಳಿಂದ ನೀರು ತುಂಬಿ ಹರಿಯಿತು. ಇಶಾನ್ನ ಮನ ಒಳಗೆ ನೊಂದಿತು. ಅವನು ತಾನು ಕುಳಿತಲ್ಲಿ ಮೆಲ್ಲಗೆ ಅವಳ ಸನಿಹಕ್ಕೆ ಬಂದು ಅವಳ ಕೆನ್ನೆ ಹಣೆಯನ್ನು ತನ್ನ ಎಡಗೈಯಿಂದ ಸವರಿದಾಗ ಅವಳಿಗೆ ದುಃಖ ಉಮ್ಮಳಿಸಿ ಬಂದಿತ್ತು. ಅಳ್ಬಾರ್ದು ಚಿನ್ನ, ನೀನು ಹೀಗೆ ಅಳ್ತಾ ಇದ್ರೆ ಆಮೇಲೆ ತಲೆನೋವು ಬಂದ್ಬಿಡುತ್ತೆ ಚಿನ್ನ. ಇಶಾನ್ ಅವಳ ಕಣ್ಣೀರನ್ನು ಬೆರಳಿನಿಂದ ಒರೆಸಿದ. ದಿಯಾ ಅಳ್ಬಾರ್ದು ಪ್ಲೀಸ್. ಅವಳ ಮುಖದ ಹತ್ತಿರ ಮುಖ ಇಟ್ಟು ಮೆಲ್ಲನೆ ಉಸಿರಿದ ಇಶಾನ್. ಹೀಗೆ ಕೂತ್ಬಿಟ್ರೆ ಹೇಗೆ? ಪ್ಲೀಸ್ ಬಿ ಬ್ರೇವ್. ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಇಲ್ವಾ? ದಿಶಾ ನೀನು ಅಂದ್ಕೊಂಡಿರೋ ಹಾಗೇನೂ ಮಾಡಿರಲ್ಲ. ಮತ್ತೆ ಅವಳಿಗೆ ಧೈರ್ಯ ತುಂಬಿ ಕಾರನ್ನು ಹೊರಡಿಸಿದ್ದ ಇಶಾನ್. ಅವನು ಮೌನವಾಗಿ ಕಾರು ಓಡಿಸುತ್ತಾ ಆಗಾಗ ಪತ್ನಿಯ ಮುಖವನ್ನು ನೋಡುತ್ತಿದ್ದ. ಅವಳು ತುಂಬ ಆತಂಕದಿಂದಲೇ ಕಾರಿನ ಗಾಜಿನ ಮೂಲಕ ಹೊರಗೆ ನೋಡುತ್ತಿದ್ದಳು. ಮತ್ತೆ 1 ಗಂಟೆಯ ಬಳಿಕ ಅವರು ಸೋನುವಿನ ಮನೆ ತಲುಪಿದ್ದರು. ದಿಯಾ ಮತ್ತೊಮ್ಮೆ ತಾವು ಬಂದಿರುವ ಅಡ್ರೆಸ್ ಸರಿಯಾಗಿದೆಯಾ ಎಂದು ಪರಿಶೀಲಿಸುತ್ತಾ ಮನೆಯ ಕರೆಗಂಟೆ ಒತ್ತಿದಳು. ಅವಳಿಗೆ ಸೋನುವಿನ ಪರಿಚಯ ಇರಲಿಲ್ಲ. ಸೋನುವೇ ಬಂದು ಬಾಗಿಲು ತೆಗೆದು, ಹಾಯ್ ದಿಯಾ. ಹಲೋ ಸರ್,
ನಾನು ಸೋನು. ಬನ್ನಿ ಬನ್ನಿ ಒಳಗೆ. ನೀವ್ಯಾರು ಅಂತ ಪರಿಚಯ ಮಾಡಿಸುವ ಅವಶ್ಯಕತೆಯೇ ಇಲ್ಲ. ನಿಮ್ಮನ್ನು ನೋಡಿದರೆ ದಿಶಾನ ಜೆರಾಕ್ಸ್ ಕಾಪಿ ಥರ ಇದ್ದೀರಾ ಎಂದು ಹೇಳುತ್ತಾ ಆದರದಿಂದಲೇ ಅವರನ್ನು ಸ್ವಾಗತಿಸಿ ಸೋಫಾದತ್ತ ಕೈ ತೋರಿಸಿದ್ದಳು. ದಿಯಾಗೆ ದಿಶಾಳನ್ನು ಕಾಣುವ ಆತುರ. ಅವಳ ಕಣ್ಣುಗಳಲ್ಲಿದ್ದ ಆತುರ ಗಮನಿಸಿದ ಸೋನು ಹೇಳಿದಳು, ಮೊದಲ ಬಾರಿ ನಮ್ಮ ಮನೆಗೆ ಬರ್ತಾ ಇದ್ದೀರಾ? ಏನು ತಗೋತೀರಾ? ಕಾಫಿ, ಟೀ, ಹಾರ್ಲಿಕ್ಸ್, ಬೂಸ್ಟ್ ಅಥವಾ ಜ್ಯೂಸ್ ಕೊಡ್ಲಾ? ಅವಳ ಲಿಸ್ಟ್ ಕೇಳಿ ಇಶಾನ್ ನಗುತ್ತಾ ಹೇಳಿದ, ನಾವು ಹೋಟೆಲ್ಗೆ ಬಂದಿಲ್ಲ ತಾನೆ. ಅವಳು ತುಂಬ ಆಪ್ಷನ್ ಕೊಟ್ಟಿದ್ದಕ್ಕಾಗಿ ಅವನು ಹಾಗೆ ಹೇಳಿದ್ದ. ಆಗ ಸೋನು ಕೂಡ ಮುಕ್ತವಾಗಿ ನಕ್ಕು ಬಿಟ್ಟಳು. ಕೆಲವರು ಕಾಫಿ ಟೀ ಕುಡಿಯಲ್ಲ ಅಂತಾರೆ. ಮಾತ್ರ ಅಲ್ಲ, ಕೂಲ್ ಡ್ರಿಂಕ್ಸ್ ಕೂಡ ಬೇಡ ಅಂತಾರೆ. ಮಕ್ಕಳಾದರೆ ಚಾಕ್ಲೇಟ್ ಫ್ಲೇವರ್ ಇಷ್ಟಪಡ್ತಾರೆ. ಆದ್ದರಿಂದ ಅಷ್ಟೊಂದು ವೆರೈಟಿ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಈಗ ತಾನೇ ಮನೆಯಲ್ಲಿ ಟೀ ತಿಂಡಿ ಎಲ್ಲ ಆಯಿತು. ಸದ್ಯಕ್ಕೆ ಏನೂ ಬೇಡ ಹೇಳಿದಳು ದಿಯಾ. ದಿಶಾ ಎಲ್ಲಿ ಕಾಣಿಸ್ತಾ ಇಲ್ಲ. ಅವಳು ಕುತೂಹಲ ತಡೆಯಲಾರದೆ ಕೇಳಿದ್ದಳು. ಒಳಗೆ ರೂಮ್ನಲ್ಲಿ ಮಲ್ಕೊಂಡಿದ್ದಾಳೆ. ನೀವು ಬೇಡ ಅಂತ ಹೇಳ್ಬೋದು, ಆದರೆ ಅದನ್ನು ಕೇಳುವವರು ಯಾರು? ನೀವು ಚಾಯ್ಸ್ ಮಾಡದೇ ಇದ್ದರೆ ಎಲ್ರಿಗೂ ಜ್ಯೂಸ್ ಹೇಳ್ತೀನಿ. 1 ನಿಮಿಷ ಬಂದೆ ಎಂದು ಒಳಗೆ ಹೋಗಿ ಅವಳ ತಾಯಿಯ ಬಳಿ ಹೇಳಿ ಬಂದಿದ್ದಳು ಸೋನು. ಮತ್ತೆ 5 ನಿಮಿಷಕ್ಕೆ ಅವಳ ತಾಯಿ ಒಂದು ಟ್ರೇಯಲ್ಲಿ 4 ಜ್ಯೂಸ್ನ ಲೋಟಗಳೊಂದಿಗೆ ಬಂದಿದ್ದರು. ಸೋನು ತನ್ನ ತಾಯಿಯ ಪರಿಚಯವನ್ನು ಅವರಿಬ್ಬರಿಗೂ ಮಾಡಿಸಿದಳು. ಜ್ಯೂಸ್ ಕುಡಿದಾದ ಬಳಿಕ ಸೋನು ದಿಯಾಳನ್ನು ದಿಶಾ ಮಲಗಿದ್ದ ರೂಮ್ನತ್ತ ಕರೆದೊಯ್ದಳು. ಸೋನುವಿನ ತಾಯಿ ಇಶಾನ್ ಜೊತೆ ಮಾತಿಗೆ ಆರಂಭಿಸಿದ್ದರು. ದಿಶಾ ಹಿಂದಿನ ದಿನವೇ ಸೋನುವಿನ ಅಕ್ಕನ ಗೆಳತಿ, ಗೈನಿಕಾಲಜಿಸ್ಟ್ ಆದ್ದರಿಂದ ಅವಳ ಸಹಾಯದಿಂದ ಅಬಾರ್ಷನ್ ಮಾಡಿಸಿಕೊಂಡು ಬಂದಿದ್ದಳು. ಹಾಸಿಗೆಯಲ್ಲಿ ಮಲಗಿದ್ದ ದಿಶಾಳನ್ನು ನೋಡಿದರೆ ಹಿಂಜಿದ ಹತ್ತಿಯಂತಾಗಿದ್ದಳು. ದಿಯಾಗೆ ಸೋದರಿಯ ಮೇಲೆ ಇನ್ನಿಲ್ಲದ ಸಿಟ್ಟು ಬಂದಿತ್ತು. ಆದರೆ ದಿಶಾಳ ಸೋತ ಬಿಳಿಚಿಕೊಂಡ ಮುಖ ನೋಡಿದಾಗ ಅವಳ ಮೇಲೆ ರೇಗುವ ಮನಸ್ಸಾಗಲಿಲ್ಲ ದಿಯಾಗೆ. ನಿಂಗೆ ನನ್ನ ಮೇಲೆ ತುಂಬ ಕೋಪ ಬಂದಿದೆ ಅಂತ ಗೊತ್ತು. ನನ್ನ ನೀನು ಅಷ್ಟು ಕಟ್ಕೊಳ್ಳೋ ಅಂತ ಅಂದ್ಕೊಂಡ್ಯಾ? ಹಾಗಲ್ಲ ಕಣೆ ಅದು. ಆದರೆ ನಾನು ಟ್ಯಾಬ್ಲೆಟ್ ತಗೋತಾ ಇದ್ನಲ್ಲ, ಒಂದು ವೇಳೆ ಮಗು ಏನಾದರೂ ಅಬ್ನಾರ್ಮಲ್ ಆಗಿ ಹುಟ್ಟಿದರೆ ಆಮೇಲೆ ನಾನೇ ಕಷ್ಟಪಡಬೇಕಾಗಿತ್ತು ಅಲ್ವಾ? ಅದಕ್ಕಾಗಿ ಈ ಡಿಸಿಷನ್ ತಗೋಬೇಕಾಯಿತು. ನಂಗೊತ್ತು, ಈಗಾಗಲೇ ನೀನು ಹೇಳಿರೋ ವಿಷಯದಿಂದಾಗಿ ಮನೆಯಲ್ಲಿ ಎಲ್ರಿಗೂ ಗೊತ್ತಾಗಿರುತ್ತೆ. ಅಷ್ಟೇ ಯಾಕೆ, ನಿಹಾಲ್ಗೂ ಗೊತ್ತಾಗಿರುತ್ತೆ. ಅದರ ಪರಿಣಾಮವನ್ನು ನಾನಿನ್ನು ಎದುರಿಸೋಕೆ ಸಿದ್ಧಳಾಗಬೇಕಷ್ಟೇ. ಅವಳ ಧ್ವನಿಯಲ್ಲಿದ್ದ ನೋವಿನ ಎಳೆಯನ್ನು ಗಮನಿಸಿದ ದಿಯಾಗೆ ಅವಳ ಮೇಲೆ ರೇಗಲು ಮನಸ್ಸಾಗಲಿಲ್ಲ. ಆಯಿತು, ಆಗಿದ್ದು ಆಗಿ ಹೋಯ್ತಲ್ಲ, ಇನ್ನೂ ಚಿಂತಿಸಿ ಫಲವಿಲ್ಲ. ನೀನೀಗ ಮನೆಗೆ ಬರ್ತೀಯಾ ಅಂದರೆ ನಾನು ಕರ್ಕೊಂಡು ಹೋಗ್ತೀನಿ ಎಂದು ದಿಯಾ ಹೇಳಿದಾಗ, ಇಲ್ಲ, ನಾನಿವತ್ತು ಎಲ್ಲೂ ಬರಲ್ಲ. 2 ದಿನ ಆದಮೇಲೆ ನಾನೇ ಬರ್ತೀನಿ ಎಂದು ಉತ್ತರಿಸಿದಳು ದಿಶಾ. ಸ್ವಲ್ಪ ಹೊತ್ತು ಅಲ್ಲಿದ್ದು ಮಾತುಕತೆಯಾದ ಬಳಿಕ ದಿಯಾ ಇಶಾನ್ನೊಂದಿಗೆ ಅಲ್ಲಿಂದ ಹೊರಟಳು. ಇಶು, ನಾನು ಈಗಲೇ ನಮ್ಮ ಮನೆಗೆ ಹೋಗಲ್ಲ. ಮನಸ್ಸಿಗೆ ತುಂಬ ನೋವಾಗಿದೆ. ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಬೇಕು. ನಾನು ದೊಡ್ಡಪ್ಪನ ಮನೆಗೆ ಹೋಗಿ ಆಮೇಲೆ ಸಂಜೆ ನೀನು ಮನೆಗೆ ಹೋಗ್ತೀಯಲ್ಲ, ಆಗ ನಿನ್ನ ಜೊತೆನೇ ಮನೆಗೆ ಬರ್ತೀನಿ ಎಂದು ಇಶಾನ್ ಬಳಿ ಹೇಳಿದಾಗ ಅವನು ಅದಕ್ಕೆ ಸಮ್ಮತಿ ಸೂಚಿಸಿದ. ಅವಳಿಗಿಂದು ತಾಯಿಯ ಜೊತೆಯೂ ದಿಶಾಳ ಬಗ್ಗೆ ಮಾತುಕತೆ ಮಾಡಬೇಕಾಗಿತ್ತು. ಆಗಲೇ ಮಧ್ಯಾಹ್ನ ಊಟದ ಸಮಯವಾಗಿತ್ತು. ಇಬ್ಬರು ಹೋಟೆಲ್ನಲ್ಲಿ ಊಟ ಮುಗಿಸಿಕೊಂಡು ಅವಳ ದೊಡ್ಡಪ್ಪನ ಮನೆಗೆ ಹೊರಟರು. ಇಶಾನ್ ಅವಳ ದೊಡ್ಡಪ್ಪನ ಮನೆಯ ಗೇಟಿನ ಬಳಿ ಅವಳನ್ನು ಡ್ರಾಪ್ ಮಾಡಿ ತನ್ನ ಆಫೀಸ್ಗೆ ಹೊರಟು ಹೋಗಿದ್ದ. ದಿಯಾ ತಾಯಿಗೆ ವಿಷಯವೆಲ್ಲವನ್ನು ವಿವರಿಸಿ ಹೇಳಿದಳು. ಶರಾವತಿಯವರು ಆಗಲೇ ನಿಹಾಲ್ಗೂ ವಿಷಯ ತಿಳಿಸಿದ್ದರು. ಅವನು ದಿಶಾ ತನ್ನಿಂದ ವಿಷಯ ಮುಚ್ಚಿಟ್ಟಿದ್ದಕ್ಕಾಗಿ ಒಳಗೊಳಗೆ ಕುದಿಯುತ್ತಿದ್ದ ಎಂಬ ಮಾಹಿತಿ ತಾಯಿಯ ಮೂಲಕ ದಿಯಾಗೆ ತಿಳಿದಿತ್ತು. ಮತ್ತೆ ದುಬೈಯಿಂದ ಹೊರಟು ಬರುತ್ತಾನೋ ಗೊತ್ತಿರಲಿಲ್ಲ ಶರಾವತಿಯವರಿಗೆ. ಈಗ ಅವರು ಕೂಡ ತುಂಬ ಟೆನ್ಷನ್ ಮಾಡಿಕೊಂಡಿದ್ದರು. ತಾಯಿಯನ್ನು ಕಾಣುತ್ತಲೇ ಇಷ್ಟು ಹೊತ್ತು ತಡೆಹಿಡಿದ ದುಃಖದ ಕಟ್ಟೆ ಒಡೆದು ಹೋಗಿತ್ತು. ದುಃಖ ಉಮ್ಮಳಿಸಿ ಬಂದಿತ್ತು ದಿಯಾಗೆ. ನೀನು ಈಗಾತು ಏನು ಪ್ರಯೋಜನ? ಮೊದಲೇ ಈ ವಿಷಯ ಹೇಳಿದರೆ ಏನಾದರೂ ಯೋಚನೆ ಮಾಡಬಹುದಾಗಿತ್ತು. ಅವಳು ಈ ರೀತಿಯೆಲ್ಲ ಮಾಡ್ಕೋತಾಳೆ, ಬೇಕು ಬೇಕು ಅಂತಾನೆ ಇಲ್ಲದೆ ಇರೋ ತೊಂದರೆಯನ್ನು ಮೈಮೇಲೆ ಎಳ್ಕೋತಾಳೆ ಅಂತ ನಾನು ಭಾವಿಸಲಿಲ್ಲ. ನೊಂದು ನುಡಿದರು ಶರಾವತಿ. ಹಾಗೊಂದು ವೇಳೆ ಅಬ್ನಾರ್ಮಲ್ ಮಗುನೇ ಆಯಿತು ಅಂತ ಇಟ್ಕೋ. ಆ ಮಗುನ ನಾನೇ ನೋಡ್ಕೋತಾ ಇದ್ದೆ. ನಮ್ಮ ಹತ್ರ ಒಂದು ಮಾತು ಕೇಳದೆ ತಾನೇ ಡಿಸಿಷನ್ ತಗೊಂಡ್ಬಿಟ್ಲು ದಿಶಾ. ಈಗಲೂ ಶರಾವತಿ ಅವರಿಗೆ ಮಗಳು MTP ಮಾಡಿಸಿದ್ದು ಇಷ್ಟವಾಗಿರಲಿಲ್ಲ. ಮಾತ್ರವಲ್ಲ, ದಿಶಾ ತಮಗೆ ಕೊಟ್ಟ ಕಾರಣ ಸಮಂಜಸ ಎನಿಸಲಿಲ್ಲ ಶರಾವತಿಗೆ. ತಾಯಿ ನೇರವಾಗಿ ತನ್ನನ್ನು ದೂಷಿಸದಿದ್ದರೂ ಇಂಡೈರೆಕ್ಟ್ ಆಗಿ ತನಗೆ ಹೇಳುತ್ತಿದ್ದಾರೆ ಎನಿಸಿ ದಿಯಾಳ ಮನಸ್ಸು ಮುದುಡಿತು. ಮತ್ತೆ ಮತ್ತೆ ಆ ವಿಷಯದ ಬಗ್ಗೆ ಮಾತುಕತೆ ನಡೆಯುತ್ತಿತ್ತು. ಸಂಜೆಯಾಗುತ್ತಲೇ ಇಶಾನ್ ಪತ್ನಿಯನ್ನು ಕರೆದೊಯ್ಯಲೆಂದು ಅಲ್ಲಿಗೆ ಬಂದಿದ್ದ. ಸುರಭಿ ಮತ್ತು ಶರಾವತಿಯವರು ಇಂದು ಇಲ್ಲೇ ಉಳಿದುಕೊಳ್ಳಲು ಹೇಳಿದರು. ಅಮ್ಮ ಕಾಯ್ತಾ ಇರ್ತಾರೆ, ಮನೆಗೆ ಹೋಗಲೇಬೇಕು ಎಂದು ಇಶಾನ್ ಹೇಳಿದ. ಅವರಿಬ್ಬರು ಅಲ್ಲಿಂದ ಹೊರಟರು. ಮನೆ ತಲುಪಿದ ತಕ್ಷಣವೇ ಕಾರ್ನಿಂದ ಇಳಿದು ಮನೆಯೊಳಗೆ ಹೋದಳು ದಿಯಾ. ಇವರಿಗಾಗಿ ಕಾದು ಕುಳಿತಿದ್ದ ಮಾಳವಿಕಾ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಲರೂ ಒಟ್ಟಿಗೆ
ಊಟಕ್ಕೆ ಕುಳಿತಿದ್ದರು. ಇಶಾನ್ ತಾಯಿಗೆ ಅಂದು ನಡೆದ ಸಮಾಚಾರವನ್ನು ಸೂಕ್ಷ್ಮವಾಗಿ ವಿವರಿಸಿ ಹೇಳಿದ್ದ. ಸೊಸೆಯ ಬಾಡಿದ ಮುಖ ಕಂಡು, ಇಷ್ಟಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೋತಾರಾ? ನೀನೀಗ ಆರಾಮವಾಗಿ ಮಲಗಿ ನಿದ್ದೆ ಮಾಡು. ಸೊಸೆಗೆ ಸಮಾಧಾನ ಹೇಳಿದ್ದರು ಮಾಳವಿಕಾ. ಆಯ್ತಮ್ಮ ಎಂದಷ್ಟೇ ಹೇಳಿ ರೂಮ್ನೊಳಗೆ ಹೋಗಿದ್ದಳು ದಿಯಾ. ಇಶಾನ್ ರೂಮ್ನ ಬಾಗಿಲು ಭದ್ರಪಡಿಸಿ ಬಂದಾಗ ಮಂಚದ ಮೇಲೆ ಬಟ್ಟೆ ಬದಲಿಸದೆ ಗಲ್ಲಕ್ಕೆ ಕೈಕೊಟ್ಟು ಕುಳಿತಿದ್ದ ಹೆಂಡತಿಯನ್ನು ಅಚ್ಚರಿಯಿಂದ ನೋಡಿದ್ದ. ಯಾಕೆ ಹೀಗೆ ಕೂತಿದ್ದಿ? ಆ ದೀಪದ ಬೆಳಕಿನಲ್ಲಿ ಅವನ ಕಣ್ಣಿಗೆ ಹೆಂಡತಿ ತುಂಬ ಮುದ್ದಾಗಿ ಕಾಣಿಸಿದಳು. ಬೆಳಗಿನಿಂದ ತುಂಬ ಸುಸ್ತಾಗಿದ್ದ ಅವನಿಗೆ ಅವಳ ಸನಿಹ ಬೇಕಾಗಿತ್ತು. ಅವಳ ಪಕ್ಕದಲ್ಲಿ ಕುಳಿತು ಅವಳ ಸುತ್ತ ಕೈ ಹಾಕಿ ಕೇಳಿದ, ಯಾಕೆ ಚಿನ್ನಮರಿ ಹೀಗೆ ಯೋಚಿಸ್ತಾ ಕುಳಿತುಬಿಟ್ಟಿದೆ? ಇಶಾನ್ ಅಕ್ಕರಿಯಿಂದ ಅವಳನ್ನು ವಿಚಾರಿಸಿದಾಗ ದಿಯಾಗೆ ತಡೆ ಹಿಡಿದಿದ್ದ ಅಳು ಉಕ್ಕಿ ಬಂದಿತು. ಅವನ ಕೈ ಕೊಡಹಿ ದೂರ ಸರಿದು ಕೈಗಳಿಂದ ಮುಖ ಮುಚ್ಚಿಕೊಂಡು ಬಿಕ್ಕಿದಾಗ ಇಶು ಹೆದರಿದ. ಯಾಕೆ? ಏನಾಯಿತು ಚಿನ್ನ? ಯಾರಾದರೂ ನಿನ್ನ ಏನಾದರೂ ಅಂದ್ರಾ? ನನ್ನ ಬಾಳ ಸಂಗಾತಿ ಯಾವತ್ತೂ ಅಳಬಾರ್ದು, ಖುಷಿ ಖುಷಿಯಾಗಿ ನಗ್ನಗ್ತಾ ಇರಬೇಕು ಅನ್ನೋದು ನನ್ನ ಆಸೆ. ನೀನು ಸಂತೋಷವಾಗಿರಬೇಕು. ಅದು ಈ ರಾತ್ರಿ ಹೊತ್ತಿನಲ್ಲಿ ಯಾರಾದರೂ ಹೀಗೆ ಅಳ್ತಾರಾ? ಇಶಾನ್ ಅವಳ ಬಳಿ ಸರಿದು ಮುಖದಿಂದ ಕೈ ಕಿತ್ತು ಕಣ್ಣೀರಿನಿಂದ ತೋಯ್ದ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ತುಟಿಯಿಂದ ಕಣ್ಣೊರೆಸಿದ್ದ. ಮತ್ತೆ ಕಣ್ಣೀರು ಬಂದಾಗ ಅವಳನ್ನು ಗಾಢವಾಗಿ ಆಲಿಂಗಿಸಿ ಮುತ್ತಿಟ್ಟಿದ್ದ ಇಶಾನ್. ದಿಯಾ ಡಾರ್ಲಿಂಗ್, ನನ್ನ ಚಿನ್ನ, ಯಾಕೆ ಬಂಗಾರಿ ಏನಾಯಿತು? ಅಮ್ಮ ಹೇಳಿದ್ರಲ್ಲ ನಿನ್ನ ತಪ್ಪೇನೂ ಇಲ್ಲ ಅಂತ. ಇವತ್ತು ನೀನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಿ ಗೊತ್ತಾ? ಬೆಳಿಗ್ಗೆ ನೀನು ಈ ಸಾರಿ ಉಟ್ಕೊಂಡು ಬಂದಾಗಲೇ ಅಮ್ಮ ನಿನ್ನ ಹೊಗಳಿದ್ದು ಮರೆತು ಹೋಯ್ತಾ? ಮಧ್ಯಾಹ್ನ ಹೋಟೆಲ್ಗೆ ಹೋದಾಗ ಅಲ್ಲಿ ಎಲ್ಲರೂ ನಿನ್ನನ್ನೇ ನೋಡ್ತಾ ಇದ್ರು. ಇಷ್ಟು ಮುದ್ದಾದ ಹುಡುಗಿ ನನ್ನವಳು ಅಂತ ನನಗೆ ಜಂಬ ಬಂದ್ಬಿಟ್ಟಿದೆ ಎಂದು ಹೇಳುತ್ತಾ ಅವಳ ತೋಯ್ದ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಅವಳನ್ನು ಮತ್ತೆ ಮತ್ತೆ ಮುದ್ದಿಸಿ ರಮಿಸಿದ್ದ ಇಶಾನ್. ಅವಳು ನಗುವವರೆಗೂ ಬಿಟ್ಟಿರಲಿಲ್ಲ. ಅವಳು ನಕ್ಕು ಸೀರೆ ಬದಲಿಸಲು ಹೊರಟಾಗ ಅವಳನ್ನು ತನ್ನೆಡೆಗೆ ಎಳೆದುಕೊಂಡು ದೀಪ ಆರಿಸಿದ್ದ. ಇಶು, ನಾನಿನ್ನ ಡ್ರೆಸ್ ಚೇಂಜ್ ಮಾಡಿಲ್ಲ ಎಂದವಳು ಹೇಳಿದಾಗ ಅವಳನ್ನು ತನ್ನೆಡೆಗೆ ಎಳೆದುಕೊಂಡಿದ್ದ ಇಶಾನ್ ಅವಳನ್ನು ಬಿಡದೆ ಹೇಳಿದ, ನಾಟ್ ನೆಸೆಸರಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.